ಮನುಷ್ಯತ್ವಕ್ಕೆ ಯಾವ ಬೆಲೆನೂ ಇಲ್ಲ. ಇವತ್ತು ಸಾವಿರಾರು ಜನ ಮಕ್ಕಳು ಸಾಯ್ತಾ ಇದ್ದಾರೆ, ಹೆಂಗಸರು ಸಾಯ್ತಾ ಇದ್ದಾರೆ, ಜನ ಸಾಯ್ತಾ ಇದ್ದಾರೆ, ಜಾನುವಾರು ಸಾಯ್ತಾ ಇದ್ದಾರೆ, ಇಡೀ ಪರಿಸರ ನಾಶ ಆಗ್ತಾ ಇದೆ. ಆದರೂ ಕೂಡ ವಿಶ್ವಸಂಸ್ಥೆ ಆಗ್ಬೋದು ಅಥವಾ ಬೇರೆ ರಾಜ್ಯದ ದೇಶದ ಜನ ಯಾರಿಗೂ ಇದ್ರ ಬಗ್ಗೆ ದುಃಖ ಇಲ್ಲ. ಸೊ ಇದನ್ನು ನಾವು ಬುದ್ಧ ಹೇಳಿದಂಥ ಒಂದು ಬಹಳ ದೊಡ್ಡ ಮಾತಿದೆ. ಬುದ್ಧನ ಕಾಲದಲ್ಲಿ ಕೋಲಿಯ ಮತ್ತು ಶಾಕ್ಯರಿಗೆ ನದಿಯ ವಿಚಾರವಾಗಿ ಒಂದು ಜಗಳ ಬರುತ್ತೆ ಬುದ್ಧರ ಕಾಲದಲ್ಲಿ. ಆವಾಗ ಬುದ್ಧರು ಹೇಳ್ತಾರೆ, ಅವರಿಬ್ಬರನ್ನು ಸೇರಿಸ್ತಾರೆ, ಅಲ್ಲಪ್ಪ ನೀರು ತುಂಬ ಬೆಲೆ ಉಳ್ಳದ, ಮನುಷ್ಯನ ರಕ್ತ ಬೆಲೆ ಉಳ್ಳದ ಅಂತ ಕೇಳ್ತಾರೆ. ಆಗ ಮನುಷ್ಯನ ರಕ್ತಕ್ಕೆ ಬೆಲೆ ಎಷ್ಟಿದೆ ಅಂತ ಗೊತ್ತಾದ್ಮೇಲೆ ಅವರು ಸ್ಟಾಪ್ ಯುದ್ಧ ಮಾಡೋದಿಲ್ಲ. ಅವರು ಇಬ್ಬರು ಕೂತ್ಕೊಂಡು ಮುಖಂಡರು ಮಾತಾಡಿ ಆ ನೀರನ್ನು ಹಂಚ್ಕೋತಾರೆ. ಇದು ನಮ್ಮಲ್ಲಿ ನಡೀತಲೇ ಇದೆ. ಯಾರು ಅದ್ರ ಬಗ್ಗೆ ಯೋಚನೆ ಮಾಡುವ ಪ್ರಶ್ನೆನೇ ಇಲ್ಲ. ಹೋಗ್ಲಿ ಬಿಡಿ, ಜಗತ್ತಿನ ಬಗ್ಗೆ ನಾವೇನು ಮಾಡೋಕ್ಕಾಗದೇ ಇರ್ಬೋದು, ದೇಶದ ಬಗ್ಗೆ ನಾವೇನು ಮಾಡೋಕ್ಕಾಗದೇ ಇರ್ಬೋದು, ಆದರೆ ನಮಗೆ ಬುದ್ಧನ ಮಾತಿನ ಅಗತ್ಯ ಇದೆ. ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್. ಯಾವತ್ತೂ ನೆಗೆಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ರೆ, ಇನ್ನೊಬ್ಬರನ್ನ ದ್ವೇಷಿಸ್ತಾ ಇದ್ರೆ, ಅವ್ರು ನಮಗೆ ಹಾಳು ಮಾಡಿದ್ರು, ಅವ್ರು ನಮ್ಮನ್ನು ಕೊಂದರು, ಅವ್ರು ನಮ್ಮನ್ನು ಕಸ್ಕೊಂಡ್ರು ಅಂತ ನಾವು ಯೋಚನೆ ಮಾಡ್ತಾ ಇದ್ರೆ ಯಾವತ್ತಿಗೂ ಕೂಡ ನಮ್ಮಲ್ಲಿರ್ತಕ್ಕಂಥ ದ್ವೇಷ ಮುಗಿಯೋದಿಲ್ಲ. ದ್ವೇಷವನ್ನು ಮುಗಿಸ್ಕೋಬೇಕು ಅಂದರೆ, ದ್ವೇಷವನ್ನು ಹೋಗಿಸ್ಕೋಬೇಕು ಅಂದರೆ ಪ್ರೀತಿ ಮುಖ್ಯ. ಪ್ರೀತಿಗೂ ಪ್ರೀತಿ ಮುಖ್ಯ, ದ್ವೇಷವನ್ನು ಹೋಗಿಸ್ಕೊಳ್ಳೋದಕ್ಕೂ ನಮಗೆ ಬೇಕಾಗಿರೋದು ಪ್ರೀತಿ. ಇದು ಬುದ್ಧ 2,500 ವರ್ಷ 2,600 ವರ್ಷದಿಂದ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆದರೆ ನಾವು ಚರಿತ್ರೆಯಿಂದ ಪಾಠ ಕಲಿಯಲ್ಲ. ಅಶೋಕ ಸಾಮ್ರಾಟ್ ಅಶೋಕನ ಬಗ್ಗೆ ನೀವು ಯೋಚನೆ ಮಾಡಿದ್ರೆ, ಅವನ ಜೀವನವನ್ನು ನೋಡಿದ್ರೆ, ಒಂದು ಕಳಿಂಗ ಯುದ್ಧದಿಂದ ಅವನು ಮನಸ್ಸು ಪರಿವರ್ತನೆ ಆಗಿ, ಒಂದು ಕಳಿಂಗ ಯುದ್ಧದಿಂದ ಮನಸ್ಸು ಪರಿವರ್ತನೆಯಾಗಿ ಅವನು ಇಡೀ ಭಾರತದಲ್ಲಿ ಬುದ್ಧ ಧರ್ಮದ ಒಂದು ಸಹನೆಯ ಪಾಠವನ್ನು ಬಂಡೆಗಳ ಮೇಲೆ ಕೆತ್ತಿಸಿದ, ಶಾಸನಗಳನ್ನು ಮಾಡಿಸಿದ. ಇವತ್ತು ಸಿಕ್ಕಿರ್ತಕ್ಕಂಥ ಪುರಾತತ್ವ ಇಲಾಖೆಯಿಂದ ನೋಡಿದ್ರೆ ನಮಗೆ ಸಿಗೋದು ಅಶೋಕನ ಶಾಸನಗಳು, ಅವನ ಮಾತು. ಇದಕ್ಕೆ ನಮಗೆ ಬೆಲೆ ಇದೆ. ನಾವು ಹೊಡೆದಾಡ್ತಲೇ ಇರ್ತೀವಿ, ಜಗಳ ಮಾಡ್ತೀವಿ, ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಮಾಡ್ತಾ ಇರ್ತೀವಿ. ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋ ಪ್ರವೃತ್ತಿನೇ ಇಲ್ಲ. ಕರ್ನಾಟಕಕ್ಕೆ ಬಂದರೂ ಅಷ್ಟೇ, ಭಾರತದ ಎಲ್ಲ ರಾಜ್ಯಗಳ ಸುತ್ತಮುತ್ತ ಇರ್ತಕ್ಕಂಥ ಬೌಂಡ್ರಿ ಗಡಿಗಳಿಗೆ ಜಗಳ ಇದೆ, ನೀರಿಗೆ ಜಗಳ ಇದೆ, ಪ್ರತಿಯೊಂದಕ್ಕೂ ಜಗಳ ಇದೆ. ನಾವು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಕ್ಕಾಗದೇ ಇಲ್ಲ, ಸಮಾಧಾನ ಮಾಡಿ. ಯಾಕೆಂದರೆ ನಾವು ಯಾವತ್ತೂ ಒಂದು ಅಗ್ರೆಸಿವ್ ಮೂಡಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ. ಆದ್ದರಿಂದ ಅದನ್ನು ಹೋಗಿಸ್ಕೊಂಡು ನಾವು ಪ್ರೀತಿಯಿಂದ, ಶಾಂತಿಯಿಂದ, ಸಹನೆಯಿಂದ, ಸ್ನೇಹದಿಂದ ಕೂತ್ಕೊಂಡು ಮಾತಾಡೋದಕ್ಕೆ ಸಾಧ್ಯವಾದರೆ ಇವತ್ತಿಗೂ ಕೂಡ ಯಾವುದೇ ಒಂದು ಸಮಸ್ಯೆನ ನಾವು ಬಗೆಹರಿಸ್ಕೊಳ್ಳೋಕೆ ಸಾಧ್ಯ. ಈ ಮಾತನ್ನು ಬುದ್ಧ ಜಯಂತಿಯ ಮೂಲಕವಾಗಿ 1 ವಾರದ ಹ್ಯುಮ್ಯಾನಿಟೇರಿಯನ್ ಸರ್ವಿಸಸ್ ಅಂದರೆ, ಒಂದು ನಾವು ಹಾಸ್ಪಿಟಲ್ ದಾನ ಸರ್ವಿಸ್ ಅಂತ ಹೇಳ್ತೀವಿ. ಹಾಸ್ಪಿಟಲ್ಗಳಿಗೆ ಹೋಗಿ ರೋಗಿಗಳಿಗೆ ಹಣ್ಣು ಕೊಡ್ತಕ್ಕಂಥದ್ದು, ಪ್ರಾಣಿಗಳಿಗೆ ಬೇಕಾದಂಥ ಹುಲ್ಲುಗಳನ್ನು ಕೊಡ್ತಕ್ಕಂಥದ್ದು, ಮತ್ತು ಅನೇಕ ಜಾಗಗಳಲ್ಲಿ ಹೋಗಿ ಜನರಿಗೆ ನಾವು ಬುದ್ಧನ ಸಂದೇಶವನ್ನು ಸಾರ್ತಕ್ಕಂಥದ್ದು, ಮತ್ತು ಪುಸ್ತಕಗಳನ್ನು ಹಂಚತಕ್ಕಂಥದ್ದು, ಇದ್ರದ್ದು ಎಲ್ಲ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಮಹಾಬೋಧಿ ಸೊಸೈಟಿ ಮೂಲಕವಾಗಿ ನಮ್ಮಲ್ಲಿ ಸುಮಾರು ಒಂದು 100 ಜನ ಮಾಂಕ್ಸ್ ನಮ್ಮಲ್ಲಿ ಓದ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಕೆಲಸವನ್ನು ನಿರಂತರವಾಗಿ ಮಾಡ್ತಿರ್ತಾರೆ. ಹಾಗಾಗಿ ಬುದ್ಧನ ಮಾತುಗಳನ್ನು ಜನರಿಗೆ ತಿಳಿಸಿ, ಇದು ಕೇವಲ ಜಗತ್ತನ್ನು ಉಳಿಸುವ ಪ್ರಶ್ನೆ ಅಲ್ಲ, ನಮಗೆ ನಮ್ಮ ಅಂತರಂಗದಲ್ಲಿ ಶಾಂತಿ ನೆಮ್ಮದಿ ಬೇಕು ಅಂದರೂ ಕೂಡ ನಾವು ಬುದ್ಧನಿಗೆ ಶರಣ ಹೋಗಬೇಕಾಗುತ್ತೆ. ಇದು ಬಹಳ ಮುಖ್ಯ. ಅದೇ ರೀತಿಯಲ್ಲಿ ನಮ್ಮ ಬಸವಣ್ಣನ ವಚನಗಳನ್ನು ನೀವು ಕೇಳಿರ್ಬೋದು. ಎಂಥ ಅದ್ಭುತವಾದ ವಚನಗಳನ್ನು ಹೇಳಿದ್ದಾರೆ. ಬುದ್ಧ ಹೇಳಿರುವ ಮಾತುಗಳನ್ನೇ ಕನ್ನಡದಲ್ಲಿ ಅದ್ಭುತವಾಗಿ ನಮಗೆ ಬಸವಣ್ಣವರು ಹೇಳ್ಕೊಟ್ಟು, ಕಲಬೇಡ, ಕೊಲಬೇಡ, ಹುಸೇನು ಉಳಿಯಲು ಬೇಡ, ಇಂಥ ಅದ್ಭುತವಾದ ಮಾತುಗಳು ನಮ್ಮಲ್ಲಿದೆ. ಅದೆಲ್ಲವೂ ಕೂಡ ಭಗವಾನ್ ಬುದ್ಧರು 2,600 ವರ್ಷದ ಹಿಂದೆ ಹೇಳಿರುವ ಮಾತು. ಒಬ್ಬ ಮನುಷ್ಯ ನೆಮ್ಮದಿಯಾಗಿ ತನ್ನ ಅಕ್ಕಪಕ್ಕದವ್ರ ಜೊತೆ ಇರಬೇಕು ಅಂದರೆ ಅವನು 5 ಶೀಲಗಳನ್ನು ಪಾಲನೆ ಮಾಡಬೇಕು. 5 ವರ್ಚೂಸ್, ಶೀಲಗಳನ್ನು. ಅದೇ ಕೊಲಬೇಡ, ಕಲಬೇಡ, ಹುಸೇನು ಮುಡಿಯಲು ಬೇಡ ಅನ್ನೋದೇ ಬಸವಣ್ಣವರು ಹೇಳಿರ್ತಕ್ಕಂಥ ಮಾತುಗಳು. ಹಾಗಾಗಿ ತಾವುಗಳು ಬಂದಿದ್ದೀರಾ ಈ ಒಂದು ಸಮಾರಂಭಕ್ಕೆ, ಈ ಒಂದು ಪ್ರೆಸ್ ಮೀಟ್ಗೆ. ಹೆಚ್ಚಾಗಿ ನಿಮ್ಮ ಮೂಲಕವಾಗಿ ನಾವು ಜನರಿಗೆ ಈ ಒಂದು ಸಂದೇಶವನ್ನು ತಲುಪಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀವಿ.
ದಯಮಾಡಿ ತಾವು ಅದಕ್ಕೆ ಸಹಕಾರ ಕೊಡಬೇಕು ಅಂತ ಕೇಳ್ಕೊತೀವಿ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ.